ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ. ಇದು ಈ ವಿಡಿಯೋದ ವಿಶೇಷ. ಇದು ಗಾದೆ ಕೇಳಿದಿರಲ್ಲ? ಹೌದು, ಎಲ್ಲೋ ಕೇಳಿದೀವಿ ಅಂತ ಅನ್ಸ್ತಾ ಇರತ್ತೆ ನಮಗೆ. ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ. ಸೀದ ಮತ್ತು ಸಾದಾ ಸರಳವಾಗಿ ನಮ್ಮ ಹಿರಿಯರು ಗಾದೆ ಮಾಡಿದ ಕಾರಣ ಏನು ಅಂದ್ರೆ, ಆವಾಗ ಈಗ ಡಿಜಿಟಲ್ ರೆಕಾರ್ಡ್ಸ್ ಆಗಲಿ ಅಥವಾ ಇನ್ನೊಂದೇನೋ ಬರ್ದಿಡೋಕ್ಕಾಗಲಿ ತಾಳೆಗರಿನಲ್ಲಿ ಏನೋ ಬರ್ದಿಡ್ತಾ ಇದ್ರು. ಆದರೆ ಅವರು ಏನು ಒಂದು ಉತ್ತಮವಾದ ಮಾರ್ಗ ಕಂಡುಕೊಂಡಿದ್ರು ಅಂದ್ರೆ, ಒಂದೊಂದೇ ವಾಕ್ಯದಲ್ಲಿ ಗಾದೆ ಹೇಳ್ಬಿಡೋರು. ಸೊ ಆ ಗಾದೆನ ಹೇಳ್ಕೊಂಡು ತಲೆಮಾರಿನಿಂದ ತಲೆಮಾರಿಗೆ ಅವರ ವಿಚಾರಧಾರೆಗಳು ಮುಂದುವರಿತಾ ಬರ್ತಾ ಇದೆ. ಸೊ ಹಾಗಾಗಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನುವ ಮಾತು ಕೂಡ ಇದೆ ಸ್ನೇಹಿತರೆ. ಅಂದ್ರೆ ನಮ್ಮ ಪೂರ್ವಜರು ತುಂಬಾ ಬುದ್ಧಿವಂತರು, ಈ ತರದ್ದೆಲ್ಲ ಗಾದೆಗಳನ್ನ ಮಾಡಿ ಬಿಟ್ಟು ಹೋಗಿದ್ದಾರೆ. ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ. ನೀನ್ ಮಂತ್ರ ಹೇಳ್ಕೊಂಡು ಕೂತ್ಕೊಂಡಿದ್ರೆ ಮಾವಿನಕಾಯಿ ಉದುರಲ್ಲ ತಾನೆ. ಸಿಮಿಲರ್ ವೇ ನಿನ್ನ ಜೀವನದಲ್ಲಿ ನೀನು ಅಭಿವೃದ್ಧಿಯನ್ನ ಹೊಂದಬೇಕಾದ್ರೆ ನೀನೇ ಪ್ರಯತ್ನ ಪಡಬೇಕು ಅನ್ನುವ ಮೆಸೇಜ್ ಇದೆ ಇದರಲ್ಲಿ. ಸೆಲ್ಫ್ ಲರ್ನಿಂಗ್ ಮೆಸೇಜ್ ಇದೆ. ಡೋಂಟ್ ವೆಯ್ಟ್ ಫಾರ್ ಎನಿಬಡಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಮ್ಮ ಒಂದು ಸ್ವಯಂ ಅರಿವು ನಿಮ್ಮದಾಗಿಸಿಕೊಳ್ಳಿ ಅನ್ನುವ ಉತ್ತಮವಾದ ಸಂದೇಶ ಇದರೊಳಗಡೆ ಇದೆ. ನಾವು ಗುರುವಾರಗಳಂದು ಸಾಮಾನ್ಯವಾಗಿ ನಮ್ಮ ಆನ್ಲೈನ್ ಸೆಷನ್ನಲ್ಲಿ ನಮ್ಮ ಪಾರ್ಟಿಸಿಪೆಂಟ್ಸ್ನೆಲ್ಲ ಮಾತಾಡಿಸ್ತಾ ಇರ್ತಾನೆ ಸ್ನೇಹಿತರೆ. ಇವತ್ತು ಸುಮಾರು ಜನ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಇವಾಗಲೇ ಆಗಮಿಸಿದ್ದಾರೆ. ಅದರಲ್ಲಿ ಮಾತಾಡಿಸ್ತಾನೆ. ಮೊದಲನೇದಾಗಿ ನಮ್ಮ ಗೀತಾ ಏನ್ ಹೇಳ್ತಾರೆ ಕೇಳೋಣ. ಎಸ್ ಗೀತಾ, ಮಂತ್ರಕ್ಕೆ ಮಾವಿನಕಾಯಿ ಏನ್ ಹೇಳ್ತೀರಿ ಹೇಳಿ. ನಿಜ ಸರ್, ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ. ನಮ್ಮ ಹಿರಿಯರು ಮಾಡಿರುವಂತಹ ಗಾದೆ ಎಷ್ಟು ವೈಜ್ಞಾನಿಕವಾಗಿದೆ ಅಂತಂದ್ರೆ, ಈಗ ಸುಮ್ನೆ ಕುತ್ಕೊಂಡು ಸಮಯ ವ್ಯರ್ಥ ಮಾಡೋರ್ಗೆ, ಸೋಮಾರಿಗಳಿಗೆ, ಆಲಸ್ಯತನ ಇರೋರ್ಗೆ ಈ ಮರದ ಕೆಳಗಡೆ ಹೋಗ್ಬಿಟ್ಟು ಮಾವಿನಕಾಯಿ ಉದುರುತ್ತೆ ಅಂತ ಬೆಳಗಿನ ಸಾಯಂಕಾಲ ತನಕ ನಿಂತ್ಕೊಂಡ್ರು ಅದು ಉದ್ರಲ್ಲ ಸರ್. ನಾವು ಪ್ರಯತ್ನ ಪಡ್ಬೇಕು. ನಾವು 1 ಕಲ್ಲು ಹಾಕ್ಬೇಕು, 2 ಕಲ್ಲು ಹಾಕ್ಬೇಕು, ಅಥವಾ 5-6 ಕಲ್ಲು ಹಾಕಿದ್ಮೇಲೆ ಕೊನೆಗೆ ನಮ್ಗೆ ಬೇಕಾದಂತಹ ಮಾವಿನ ಹಣ್ಣು ಕೈಗೆ ಸಿಕ್ಕುತ್ತೆ. ಹಾಗೆ ನಾವು ಏನೂ ಆಗಲ್ಲ ಅಂತ ಕೂತ್ಕೊಂಡು ಸೋಮಾರಿತನ ಇರೋರ್ಗೆ ನಾವು ಪ್ರಯತ್ನ ಪಟ್ರೇನೆ ಆಗದು ಅಂತ ನಮ್ಮ ಹಿರಿಯರು ಒಂದು ವೈಜ್ಞಾನಿಕವಾಗಿ ಈ ಗಾದೆ ಮಾಡಿದ್ದಾರೆ ಸರ್. ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು. ಗುಡ್ ಗೀತಾ. ನಾವು ಮದನ್ ಕುಮಾರ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಮದನ್ ಕುಮಾರ್. ನಮಸ್ತೆ ಸರ್. ಸೊ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಅಂತಂದ್ರೆ, ನಾವು ಮಂತ್ರ ಹೇಳ್ಕೊಂಡು ಕೂತಿದ್ರೆ ಯಾವುದೇ ಕಾರಣಕ್ಕೂ ಮಾವಿನಕಾಯಿ ಉದುರಲ್ಲ. ನಾವು ಕಲ್ಲನ್ನ ಹೊಡಿಬೇಕಾಗತ್ತೆ. ಏನು ಒಂದ್ 4 ಕಲ್ಲ, 5 ಅಲ್ಲ, 10 ಕಲ್ಲು ಹೊಡಿಬೇಕು. ಅಷ್ಟಕ್ಕೂ ಉದುರಲಿಲ್ಲ ಅಂತಂದ್ರೆ ಮರ ಹತ್ತಿ ಅದನ್ನ ಕೊಯ್ಯುವಂತ ಪ್ರಯತ್ನವನ್ನ ಮಾಡ್ಬೇಕು. ಅಂತಂದ್ರೆ ಕನಿಷ್ಠ ಪ್ರಯತ್ನದಿಂದ ಗರಿಷ್ಠ ಪ್ರಯತ್ನವನ್ನು ಮಾಡ್ಬೇಕು. ಈಗ ನಾವು ಎಕ್ಸಾಂಪಲ್ ನೋಡಿದ್ರೆ ಯಾರ್ಯಾರು ಸಾಧನೆ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಅಂಬೇಡ್ಕರ್ ಅವರು ಕೂಡ ನಮಗೆ ಅನ್ಯಾಯ ಆಯ್ತು ಸುಮ್ನೆ ಕೂತಿದ್ರೆ, ಬರೀ ಓದ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಇದ್ರೆ ಆಗ್ತಿರ್ಲಿಲ್ಲ. ಅವರು ಕೂಡ ಆಕ್ಷನ್ ಅನ್ನು ತಗೊಂಡ್ರು, ಸಂವಿಧಾನವನ್ನು ಬರೆದ್ರು, ಎಷ್ಟೋ ಪುಸ್ತಕಗಳನ್ನ ಓದಿ. ಹಂಗಾಗಿ ಈ ಜೀವನದಲ್ಲೂ ಅಷ್ಟೇ, ನಾವೇನೋ ಸಾಧನೆ ಮಾಡ್ತೀವಿ ಅಂತ ಮನೇಲೆಲ್ಲ ನಾವು ಬಡಾಯಿ ಕೊಚ್ಕೊಳ್ಳೋಕ್ಕಿಂತ ಅದು ನಾವು ಆಕ್ಷನ್ ಅನ್ನ ತಗೊಬೇಕು. 100% ಎಫರ್ಟ್ ಹಾಕ್ತಾವ್ ಮಾತ್ರ ಅದು ನಮ್ ಕೈಗೆ ಸಿಗುತ್ತೆ. ಆ ಸಾಧನೆ ನಮಗೆ ಒಲಿಯುತ್ತೆ ಅಂತ ಇದರ ಅರ್ಥ. ಥ್ಯಾಂಕ್ ಯು. ವೆರಿ ಗುಡ್. ನಮ್ಮ ಮದನ್ ಕುಮಾರ್ ತುಂಬಾ ಚೆನ್ನಾಗಿ ವಿಚಾರನ ಹೇಳಿದ್ದಾರೆ. ನಮ್ಮ ಕಟ್ಟೇರಿ ಸ್ವಾಮಿ ಏನ್ ಹೇಳ್ತಾರೆ ವಿಚಾರದ ಬಗ್ಗೆ ಕೇಳೋಣ. ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ. ನಮಸ್ತೆ ಸರ್ ಎಲ್ಲರಿಗೂ. ನಮಸ್ತೆ. ಇದು ಒಂದು ಪ್ರಸಿದ್ಧ ಕನ್ನಡ ಗಾದೆ ಅರ್ಥ. ಪರಿಶ್ರಮವಿಲ್ಲದೆ ಏನು ದೊರೆಯುವುದಿಲ್ಲ ಎಂಬುದು ಮಂತ್ರ. ಮಂತ್ರ ಪಠಿಸುವ ಮೂಲಕ ಅಥವಾ ಕೇವಲ ಕೋರಿಕೆಯಿಂದ ಮಾತ್ರ ಮಾವಿನಕಾಯಿ ಬಿದ್ದಿದ್ದು ಕೊಡದು. ಮಾವಿನಕಾಯಿ ಅದನ್ನು ಪಡೆಯಲು ಶ್ರಮವಿರಬೇಕು, ನಮ್ಮಲ್ಲಿ ಪ್ರಯತ್ನ ಇರಬೇಕು ಎಂಬುದನ್ನು ಈ ವಾಕ್ಯ ಸೂಚಿಸುತ್ತದೆ. ಇದ್ರ 2 ಚುಟುಕು ನಾವು ಹೇಳ್ಬೇಕಾದ್ರೆ, ಬಡವರ ದುಃಖವನ್ನು ಮನಸಾರೆ ಕೇಳಿ, ಸಂಕಷ್ಟ ನೀಗಿಸಿ ಸಂತೋಷವನ್ನು ನಲಿಯೋಣ. ಇನ್ನೊಂದು, ಬದುಕು ಕೊಡುವುದು 1000 ಪ್ರಶ್ನೆ, ಉತ್ತರ ಹುಡುಕೋಣ ಸಂತೋಷದಲ್ಲಿ. ಥ್ಯಾಂಕ್ ಯು ಸರ್. ವೆರಿ ಗುಡ್. ನಮ್ ಜೊತೆ ಪುನೀತ್ ಇದ್ದಾರೆ. ಪುನೀತ್ ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ. ಯಾವುದೇ ಒಂದು ಕಾರ್ಯ ಸಾಧನೆ ಕೇವಲ ಮಾತಿನಿಂದ ಆಗೋದಿಲ್ಲ. ಒಂದ್ ಕಡೆ ಕೂತು ನಾವು ಆ ವಿಷಯದ ಬಗ್ಗೆ ಜಸ್ಟ್ ಮ್ಯಾನಿಫೆಸ್ಟ್ ಮಾಡ್ತಾ ಒಂದೇ ಕಡೆ ಕೂತಿದ್ರೆ, ನಾವು ಹೊರಗೆ ಹೋಗದೆ ಆ ವಿಷಯನ ಅರ್ತು ತಿಳಿದು ಆ ಜ್ಞಾನನ ಪಡೆದುಕೊಂಡು ಅದು ಮತ್ತೆ ಹೆಜ್ಜೆಯನ್ನು ಮುಂದೆ ಇಟ್ಟು ಆ ಕೆಲಸದ ಕಡೆಗೆ ನಮ್ಮ ಗಮನನ ಹರಿಸ್ಲಿಲ್ಲ ಅಂದಾಗ ಯಾವುದೇ ಕಾರ್ಯ ಆಗ್ಲಿ
ಫುಲ್ಲಿ ಅದು ಆಗೋದಿಲ್ಲ. ಒಂದೇ ಕಡೆ ಸ್ಟಾಗ್ನೆಂಟ್ ಆಗಿ ನಾವು ಕೂತಿರೋಂತ ಕೆಲಸ ಆಗುತ್ತೆ. ಹಾಗೆ ಸಮಯನೂ ಕಳೆದೋಗುತ್ತೆ. ಸಮಯ ಕಳೆದೋದಾಗ ಹಿಂತಿರುಗಿ ನೋಡಿದಾಗ ಅಲ್ಲಿ ಫುಲ್ ಖಾಲಿನೇ ಇರುತ್ತೆ ಜೀವನದಲ್ಲಿ. ಸೊ ಹಂಗಾಗಿ ಕಾರ್ಯ ಸಾಧನೆ ಮಾಡ್ಬೇಕಂದಾಗ ನಾವು ಆ ಕಾರ್ಯದ ಬಗ್ಗೆ ಗಮನ ಕೊಟ್ಟು ಕೆಲ್ಸನ ಆಕ್ಷನ್ ತಗೊಳ್ಳೇಬೇಕಾಗತ್ತೆ ಅನ್ನೋದು ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಓಕೆ, ನಮ್ಮ ಥ್ಯಾಂಕ್ ಯು ಸರ್. ಸಂತೋಷ್ ಕುಮಾರ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಸಂತೋಷ್. ಎಲ್ಲರಿಗೂ ನಮಸ್ಕಾರ. ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ ಇವತ್ತಿನ ಟಾಪಿಕ್. ಅಂದ್ರೆ ನಾವು ಯಾವ್ದಾದ್ರು ಒಂದು ಸಂಬಂಧದ ವಿಚಾರ ಇರಬಹುದು ಅಥವಾ ಸ್ನೇಹ ಇರಬಹುದು, ಯಾವ್ದಾದ್ರು ಒಂದು ಕೆಲಸ ಮಾಡುವಾಗ ಮೂರನೇ ವ್ಯಕ್ತಿಯಿಂದ ತುಂಬಾ ಸರಿ ಪ್ರಯತ್ನ ಪಡ್ತೀವಿ ಅಥವಾ ಫೋನ್ ನಿಂದ ಸಂಪರ್ಕ ಮಾಡ್ತೀವಿ, ಆಗೋದಿಲ್ಲ. ಆಗ ಖುದ್ದಾಗಿ ನಾವೇ ಹೋಗಿ ಆ ಕೆಲಸನ ಮಾಡ್ಬೇಕಾಗತ್ತೆ. ಇಂದಿನ ಟಾಪಿಕ್ ಅದೇ, ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ, ನಮ್ಮ ಪ್ರಯತ್ನದಿಂದ ಆಗುತ್ತೆ. ಇಷ್ಟ ಹೇಳಿ ಎಲ್ಲರಿಗೂ ಧನ್ಯವಾದಗಳು. ಓಕೆ, ಅಂದರೆ ಪ್ರಯತ್ನಶೀಲತೆ ತುಂಬಾ ಮುಖ್ಯ ಅಂತ ನಮ್ಮ ಸಂತೋಷ್ ಹೇಳಿದ್ದಾರೆ. ಇನ್ನು ಡಾಕ್ಟರ್ ಅಮೃತರಾಜ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಸರ್, ಮತ್ ನಮಸ್ಕಾರ ಸರ್. ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಅಂತ ಹೇಳ್ಬೇಕಂದ್ರೆ ಯಾವುದೇ ವರ್ಕ್ ಆಗ್ಲಿ ಮತ್ ನಾವು ಶ್ರದ್ಧೆಯಿಂದ ಶ್ರಮ ವಹಿಸಿ ನಾವು ನಿಷ್ಠೆಯಿಂದ ಮಾಡಿದ್ರೆ ವರ್ಕ್ ಸಕ್ಸಸ್ ಆಗುತ್ತೆ. ಆಮೇಲೆ ಹೆಚ್ಚು ಹೆಚ್ಚು ನಾವು ಅದನ್ನ ಎಫರ್ಟ್ ಅನ್ನ ಹೆಚ್ಚಿಗೆ ಹಾಕೊಂಡ್ ಹೋದಂಗೆಲ್ಲ ಮತ್ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಮತ್ತು ಸಾಧನೆ ಎಂಬುದು ಸಾಧಕರ ಸ್ವತ್ತೆ ಹೊರತು ಸೋಮಾರಿಗಳಂತಲ್ಲ ಅಂತ ಸರ್ ಬಹಳ ಸಲ ನಮಗೆ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಮತ್ತೆ ಯಾವಾಗಲೂ ಎಫರ್ಟ್ ಹಾಕಿದ್ರೆ ಮಾತ್ರ ಮತ್ ನಮಗೆ ಯಾವುದೇ ವರ್ಕ್ ಸಿದ್ಧಿ ಆಗುತ್ತೆ. ಆಮೇಲೆ ಶಾರ್ಟ್ ಕಟ್ ಇರಂಗಿಲ್ಲ, ಯಾವುದೇ ವರ್ಕ್ ಆಗಲಿ ಶಾರ್ಟ್ ಕಟ್ ಇರೋದಂಗಿಲ್ಲ. ಸೊ ಅದಕ್ಕೆ ಮತ್ತೆ ಹೆಚ್ಚು ಹೆಚ್ಚು ಮತ್ ನಮ್ಮ ಒಂದು ಶ್ರದ್ಧೆಯನ್ನು ಹಾಕ್ತಾ ಹೋದಂಗೆಲ್ಲ ಮತ್ತೆ ನಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಈ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ಆತ್ಮೀಯರೇ, ನಮ್ಮೆಲ್ಲ ವಿದ್ಯಾರ್ಥಿಗಳು ಅವರ ಅನುಭವನ ಅನಿಸಿಕೆನ ತುಂಬಾ ಚೆನ್ನಾಗಿ ತಿಳಿಸಿದ್ರಲ್ವಾ. ನಿಮ್ಗೆ ಹೇಗೆ ಅನ್ನಿಸ್ತು? ನೀವು ಕಾಮೆಂಟ್ ಮಾಡಿದ್ರೆ ನಿಮ್ಮ ಅನಿಸಿಕೆ ಕೂಡ ನಮಗೆ ಗೊತ್ತಾಗ್ಬಿಡ್ತದೆ. ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿ, ಲೈಕ್ ಮಾಡಿ, 4 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಅನೇಕ ವಿಷಯಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಮಾಹಿತಿ ಇದೆ, ಉಚಿತವಾಗಿ ನಿಮಗೆ ಲಭ್ಯ ಆಗ್ತಾ ಇದೆ. ಅದನ್ನು ದಯಮಾಡಿ ಪಡೆಯಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಏನಂತೀರಿ? ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.